ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸ. ಸ್ವಾಮಿ ಶರಣಂ. 2024 ಈ ದಿನ ಆ ಒಂದು ಕ್ಯಾಲೆಂಡರ್ ವರ್ಷಕ್ಕೆ ಕೊನೆಯ ದಿನ ಸ್ವಾಮಿ. ಕ್ಯಾಲೆಂಡರ್ ಮಾತ್ರ ಆ ಒಂದು ಏನು ಸಮಯ ಕಾಲ ಯಾರನ್ನು ನೀವು ಕಾಯಲ್ಲ. ನಾನು ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೋಗ್ತಾನೆ ಇದೆ. ನಾಳೆ 2025. ಈಗ ಈ ವರ್ಷದ ಕೊನೆಯ ದಿನ ಅಂದರೆ ಆ ಆ ಒಂದು ಕ್ರೈಸ್ತ ವರ್ಷದಲ್ಲಿ ಕೊನೆಯ ದಿನ ಶಬರಿಮಲೆ ಸನ್ನಿಧಾನದಿಂದ ದೊಡ್ಡ ಪಾದದ ಯಾತ್ರೆಯನ್ನ ಮಾಡಿ ಆ ಭಗವಂತನ ಸನ್ನಿಧಾನವನ್ನು ಕಂಡು ಆ ಭಗವಂತನ ದರ್ಶಿಸಿ ತುಪ್ಪದ ಅಭಿಷೇಕವನ್ನ ಮಾಡಿಸಿ ಈಗ ಆ ಒಂದು ಇಳಿದು ಬಂದು ಪಂಪಾ ಗಣಪತಿಯಲ್ಲಿ ಕೆಲವು ಸಮಯ ವಿಶ್ರಾಂತಿ ಪಡ್ಕೊಂಡಿರುವಂತಹ ಯಲಹಂಕದ ಗುರುಸ್ವಾಮಿಗಳಾದಂತಹ ಶ್ರೀ ಕೃಷ್ಣಮೂರ್ತಿ ಗುರುಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ. ಸ್ವಾಮಿ ಶರಣ ಸಮಯ. ಸಮಯ ಈಗ ಬೆಂಗಳೂರಿನಿಂದ ದೊಡ್ಡಪಾದ ಶಬರಿಮಲೆ ಸನ್ನಿಧಾನ ಪೂರ್ತಿ ಮಾಹಿತಿ ನಿಮ್ಮ ಬಾಯಿಂದನೇ ಹೇಳ್ಬಿಡಿ ಸ್ವಾಮಿ. ನಿಮ್ಮ ಯಾತ್ರಾ ಅನುಭವ ಹೇಗಿತ್ತು ಅಂತ. ನಾನು ಬೆಂಗಳೂರು 28ನೇ ತಾರೀಕು ಬೆಂಗಳೂರು ಬೆಳಗಿನ ಜಾವ 6 ಗಂಟೆಗೆ ಬಿಟ್ಟೆ, 6:10 ಟ್ರೈನ್ಗೆ. ಇಲ್ಲಿ ಸಾಯಂಕಾಲ 6 ಗಂಟೆ ಅಷ್ಟಕ್ಕೆ ಇದಕ್ಕೆ ಕೋಟೆಯಂ ಬಂದೆ ಸ್ವಾಮಿ. ಎರ್ನಾಕುಲಂ ಬಂದೆ. ಅಲ್ಲಿಂದ ಕೋಟೆಯಂಗೆ ಟ್ರೈನಲ್ಲಿ ಬಂದೆ. ಅಲ್ಲಿಂದ KSRTC ಬಸ್ ಹಿಡ್ಕೊಂಡು ಇಲ್ಲಿ ಬರೋಷ್ಟಕ್ಕೆ ಲೇಟ್ ಆಯಿತು. ಸರಿ, ಅಲ್ಲೇ ಮಾರನೇ ದಿವಸ ಬಂದು ಬಸ್ಗಳು ಫೆಸಿಲಿಟಿ ಇಲ್ದಿರೋ ಕಾರಣ ಅಲ್ಲೇ ಇದ್ದು ಆಟೋಲ್ಲಿ ಬಂದು ಎರಿಮೇಲಿಂದ ತಂಗಿದೆ ಸ್ವಾಮಿ ರಾತ್ರಿ. ಆಮೇಲೆ ಬೆಳಗಿನ ಜಾವ ಎಲ್ಲ ಫ್ರೆಶ್ ಅಪ್ ಆಗಿ ಅಲ್ಲಿಂದ 6 ಗಂಟೆಗೆ ಹೊರಟೆ ಸ್ವಾಮಿ. ಎಲ್ಲ 6 ಗಂಟೆವರೆಗೂ ಹಂಗೆ ನಡ್ಕೊಂಬಂದೆ. 5 ಗಂಟೆಗೆ ಅಲ್ಲಿ ಗೇಟ್ ಕ್ಲೋಸ್ ಮಾಡಿಬಿಟ್ರು. ಪುದುಚೇರಿ ಇನ್ನೊಂದು 2.5 ಕಿಲೋಮೀಟರ್ ಇದ್ದ ಹಾಗೆ. ಸರಿ, ರಾತ್ರಿ ಅಲ್ಲೇ ತಂಗಿಬಿಟ್ಟು ವಿರಿ ತೊಗೊಂಡು ಅಲ್ಲೇ ಇದ್ಬಿಟ್ಟು ಮಾರನೇ ದಿವಸ 6:45ಗೆ ಗೇಟ್ ಓಪನ್ ಮಾಡೋರು. ಅಲ್ಲಿಂದ ಪುದುಚೇರಿ ಬಂದು ಅಲ್ಲಿ ಸೀಲ್ ಹಾಕಿಸ್ಕೊಂಡು ಅಲ್ಲಿಂದ ಹಾಗೆ ಮೆತ್ತಿಗೆ ದೊಡ್ಡಪಾದಲ್ಲಿ ಬಂದು ಪಂಪ 2:15ಗೆ ರೀಚ್ ಆದೆ ಸ್ವಾಮಿ. ಇಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಒಂದು ಲೈನಲ್ಲಿ ನೋಡಿದ್ರೆ ಇಲ್ಲಿ ದೊಡ್ಡಪಾದೆಯಿಂದ ಬರೋ ಪಾಸ್ ಹೋಲ್ಡರ್ಸ್ಗೆ ಬೇರೆ ಸಪ್ರೇಟಾಗಿ ಲೈನ್ ಕೊಡ್ತೀನಿ ಅಂತ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿದರು. ಜಾಲತಾಣ ಎಲ್ಲ ಕೊಟ್ಟಿದ್ರು. ಬಟ್ ಇಲ್ಲೇನಂದರೆ ಎಲ್ಲರಿಗೂ ಒಂದೇ ಪಂಪ ಕೆಳ ಬ್ರಿಡ್ಜಿಂದ ಅಲ್ಲಿಂದಾನೇ ಎಲ್ಲ ಕ್ಲಬ್ ಮಾಡಿಬಿಟ್ಟರು. ಯಾವುದೇ ಥರ ಯಾವುದು ಫೆಸಿಲಿಟಿ ಕೊಟ್ಟಿರಲಿಲ್ಲ. ಹಾಗೆ ಮೇಲೆ ಬಂದರೆ ಇಲ್ಲಿ ಸ್ವಲ್ಪ ಪೊಲೀಸವ್ರಿಗೆ ಕೇಳಿದಾಗ ಎಲ್ಲ ಮರಕೋಟಮ್ಮಿಂದ ಕೊಡ್ತಾರೆ, ಅಲ್ಲಿ ಸಪ್ರೇಟ್ ಲೈನ್ ಮಾಡ್ತಾರೆ, ಅಲ್ಲಿವರೆಗೂ ಹಂಗೆ ಹೋಗಬೇಕು ಅಂತ ಹೇಳೋರು. ಬಟ್ 3-4 ದಿವಸ ದೇವಸ್ಥಾನ ಇಲ್ಲದ ಕಾರಣ ವಿಪರೀತ ರಶ್ ಇತ್ತು ನೆನ್ನೆ. ಅಲ್ಲಿ ಮರಕೂಟಮ್ಮಲ್ಲಿ ಹೋದಾಗ ಇಲ್ಲ ಪೊಲೀಸವ್ರು ಹೇಳ್ತಾರೆ ಇಲ್ಲ ಯಾವುದು ಫೆಸಿಲಿಟಿ ಇಲ್ಲ, ಇವಾಗ ಜಾಸ್ತಿ ಜನ ಇರೋದ್ರಿಂದ ಒಂದೇ ಲೈನಲ್ಲಿ ಹೋಗಬೇಕು ಅಂತ. ಅಲ್ಲಿ ಕೆಲವು ಮಾತುಗಳ ಜಟಾಪಟಿ ಆದಮೇಲೆ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಸ್ವಾಮಿಗಳಿಗೆ ಈ ಕಡೆ ಮರಕೋಟೆಯಿಂದ ಬಿಟ್ಟರು. ಅಲ್ಲಿ ವಿಪರೀತ ರಶ್ ಇದ್ರಿಂದ ಕಾರಣ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಹಾಗೆ ಸ್ವಾಮಿಗಳು ಹಂಗೆ ನುಕ್ಕೊಂಡೆಲ್ಲ ಮಾಡಿ ರಾತ್ರಿ 7:15ಗೆ ಲೈನ್ ಸೇರಿಕೊಂಡ್ವಿ. ಆಮೇಲೆ ಕರೆಕ್ಟಾಗಿ 9:15ಗೆ ಪಡಿ ಹತ್ತಿದ್ವಿ. 9:35ಕ್ಕೆ ದರ್ಶನ ಮಾಡಿದ್ವಿ. 2 ಸಲ ಇನ್ನೊಂದು ಸಲ ಶಿಬಿರಲ್ಲಿ ಹೋಗಿ ದರ್ಶನ ಮಾಡಿದ್ವಿ. ಆನಂತರ 11 ಗಂಟೆಗೆ ಹರಿವರಸನ ಹಾಕೋರು, ಅದನ್ನು ಕೇಳಿ ಪುನೀತರಾದ್ವಿ. ಇನ್ನು ಬೆಳಗಿನ ಜಾವ 3 ಗಂಟೆಗೆ ದೇವಸ್ಥಾನ ಓಪನ್ ಮಾಡಲಾಯಿತು. ಸುಪ್ರಭಾತ ಕೇಳಿದ್ವಿ. ಅದಾದ್ಮೇಲೆ ಸ್ವಲ್ಪ ರಶ್ ಜಾಸ್ತಿ ಇದ್ದರಿಂದ ಸ್ವಲ್ಪ ಹೊತ್ತು 5 ಗಂಟೆಗೆ ಹೋಗಿ ನಿಂತ್ಕೊಂಡಾಗ 5:15ಗೆಲ್ಲ ತುಪ್ಪದ ಅಭಿಷೇಕ ಆಯಿತು. ಅಲ್ಲಿಂದ ಸ್ವಲ್ಪ ಹೊತ್ತು ಇದ್ದು ಇನ್ನೊಂದು ಸಲ ದರ್ಶನ ಮಾಡಿದ್ರೆ ವಿಪರೀತ ರಶ್ ಇತ್ತು. ಮಾಡಿದ್ರೆ ಬರೀ ಅಭಿಷೇಕ ಮಾಡಿಕೊಂಡು ಮೆತ್ತಿಗೆ ಇಳಿದ್ಬಿಟ್ಟು ಇಲ್ಲಿ ಬಂದು ಪಂಪ ಗಣಪತಿ ಕೂತ್ಕೊಂಡಿದ್ದೀವಿ ಸ್ವಾಮಿ. ಸ್ವಾಮಿ ಶರಣಂ. ನೋಡೋಣ ಸ್ವಾಮಿಗಳು, ಶಬರಿಮಲೆ ಯಾತ್ರೆ ಅಂದರೆ ಈ ಸ್ವಾಮಿಗಳು ಪಾಪ ಈಗ ನೋಡಿ ಎಷ್ಟೇ ನೀವು ಮಂಡಲ ವ್ರತ ಮಾಡಿ ಏನೇ ಮಾಡಿ ಆ ಸ್ವಾಮಿಗಳು ಇಷ್ಟು ದಿನ ನನ್ನ ಜೊತೆ ಮಾತಾಡಬೇಕಾಗ ಆ ವಾಯ್ಸಲ್ಲಿ ಎಂಥ ವೈಬ್ರೇಷನ್ನು ಎಂಥ ಶಕ್ತಿ ಇತ್ತು. ಈಗ ಅವ್ರಿಗೆ ದಣಿವಾಗಿದೆ, ಸುಸ್ತಾಗ್ತಾ ಇದೆ. ಆ ಭಗವಂತನನ್ನು ಕಂಡು ಆ ಇರುಮುಡಿಯನ್ನು ಅರ್ಪಿಸಿದ ನಂತರ ಆ ಶಕ್ತಿ ಆ ಭಗವಂತ ಏನು ಅನ್ನೋದು ಈಗ ಸ್ವಾಮಿ ನಿಮಗೆ ಈಗ ಒಂದು ಸ್ವಲ್ಪ ಆಯಾಸ ಆದಂಗೆ ಕಾಣಿಸ್ತಾ ಇದೆ ನಿಮ್ಮ ವಾಯ್ಸಲ್ಲಿ, ಹೌದಾ? ಹೌದೌದು ಸ್ವಾಮಿ. ಆದರೆ ಇರುಮುಡಿ ಇರೋವರೆಗೂ ಆ ಭಗವಂತನ ಕಾಣೋವರೆಗೂ ನಮಗೆ ನಾವು ಅನ್ನೋದು ಏನೋ ನಮ್ಗೆ ಗೊತ್ತಿಲ್ಲ.
ಹೌದೌದು ಸ್ವಾಮಿ. ಈಗ ನಿಮ್ಮಲ್ಲಿ ನಿಜ ಮಾನವರಾಗಿ ಈಗ ನೀವು ಒಂದು ನಿಮ್ಮಲ್ಲಿ ಆ ಭಗವಂತನ ಚೈತನ್ಯ ಇದೆ. ಆದರೆ ಆ ಇರುಮುಡಿ ಅಂತ ಒಂದು ಮಹತ್ವವಾದ ಶಕ್ತಿ ನಮ್ಮ ಭಗವಂತನಿಗೆ ಅರ್ಪಿಸಿದ ಮೇಲೆ ನಾವು ಒಂದು ಸ್ವಲ್ಪ ಶಕ್ತಿಹೀನರಾಗಿದ್ದೀವಿ. ಹೌದೌದು ಹೌದು ಸ್ವಾಮಿ. ಈ ಸ್ವಾಮಿಗಳು ಹೇಳದಂತೆ ದೊಡ್ಡಪಾದದ ಹಾದಿಯಲ್ಲಿ ಒಬ್ಬರೇ ಬಂದು ಪಾಪ ಅವರು ಎರ್ನಾಕುಳಂ ಇಳಿದು ಅಲ್ಲಿಂದ ಕೊಟ್ಟಾಯಮಿಂದ ಹಿರಿಮೇಳೆ ಬರಲಿಕ್ಕೆ ಬಸ್ ಇಲ್ಲದೆ ಆಟೋದಲ್ಲಿ ಬಂದು, ಯಾಕೆಂದರೆ 3 ದಿನ ಸನ್ನಿಧಾನ ಮುಚ್ಚಿತ್ತು. ಯಾವ ಒಂದು ದೈವಿಕ ತಾಣಗಳನ್ನು ಹೇಳಿದ್ರು. ಶಬರಿಮಲೆ ಯಾತ್ರೆ ಅಂದರೆ ಈಗ ಹೋಗೋದು, ಇರುಮುಡಿಯಲ್ಲಿ ಇಡೋದು, ಗುರುಸ್ವಾಮಿ ಬಿಚ್ಕೊಳ್ತಾರೆ, ಅವ್ರ ಅಭಿಷೇಕ ಮಾಡಿಸ್ಕೊಳ್ತಾರೆ, ನಾವು ನಮ್ಮ ಪಾಡಿಗೆ ಇಡ್ಲಿ ವಡೆ ತಿನ್ನಕ್ಕೆ ಹೋಗೋಣ, ಅಲ್ಲಿ ನೋಡೋಣ ಅನ್ನೋದಲ್ಲ. ಆ ಸ್ವಾಮಿಗಳು ಒಬ್ಬರೇ ಇದ್ದರೂ ಕೂಡ ಆ ಹರಿವರಾಸನಂ ನೋಡಿದ್ದಾರೆ, ಆ ಅತ್ತಾಳ ಪೂಜೆ ಸಮಯದಲ್ಲಿದ್ದಾರೆ, ಮತ್ತು ಆ ಒಂದು ದೀಪಾರಾಧನೆ ಸಮಯದಲ್ಲಿ ಅವರು ಸರತಿ ಸಾಲಿನಲ್ಲಿದ್ದಾರೆ. ಮತ್ತೆ ಬೆಳಗಿನ ಜಾವ ಸುಪ್ರಭಾತವನ್ನು ಕೇಳಿ ಆ ಒಂದು ಸನ್ನಿಧಾನದಲ್ಲಿ ಆ ಭಗವಂತ ಅಷ್ಟು ಸಮಯ ಇರೋದೇ ನಮ್ಮ ಪುಣ್ಯ ಅಂತ ಬಂದಿದ್ದಾರೆ. ಸ್ವಾಮಿ, ನೀವು ದೊಡ್ಡಪಾದದ ಒಂದು ವಿಶೇಷ ಸರತಿಯಲ್ಲಿ ಆ ಒಂದು ಬಿಡಲಿಲ್ಲ ಅಂದ್ರಿ, ಅದಕ್ಕೆ ಕಾರಣ ಹೆಚ್ಚಾಗಿ ಒಂದು ಕ್ರೌಡ್ ಇದ್ದಿದ್ದ ಕಾರಣನಾ, ಏನು ಕಾರಣ? ಹೌದು ಸ್ವಾಮಿ. ಅದು 3-4 ದಿವಸ ದೇವಸ್ಥಾನ 3 ದಿವಸ ಮುಚ್ಚಿತ್ತಲ್ವಾ. ಹ್ಞೂ ಆ ದೊಡ್ಡಪಾದೆಯಿಂದ ಬಂದ ಜನ ಮತ್ತು ಇಲ್ಲಿ ಪಂಪ ಕಡೆಯಿಂದ ಬಂದ ಜನ ಅದಕ್ಕೆ ಭಾಳ ರಶ್ ಇರ್ತದೆ, ಅವ್ರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಬಟ್ ಮಾಡ್ಬೋದಾಗಿತ್ತು. ಹೋದ ಸಲನೂ ಹಾಗೆ ಕಂಪಾರ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ಕರೆಕ್ಟಾಗಿ ಒಂದು ಸಿಚುವೇಶನ್ ಮ್ಯಾನೇಜ್ ಮಾಡೋಕ್ಕೆ ಬಂದಿಲ್ಲ ಇವ್ರಿಗೆ. ಹ್ಞೂ ಬಟ್ ಇನ್ನೊಂದು ಏನಂದರೆ ವಿಶೇಷ, ಹೋದ ಸಲ ಥರ ಇಲ್ಲಿ ಪೊಲೀಸವರು ಪಡಿ ಮೇಲೆ ಪೊಲೀಸರು ಇಲ್ಲ ಸ್ವಾಮಿ. ಈ ಸಲ RPF ಇದ್ದಾರೆ. ಹ್ಞೂ ಯಾವುದು ಒಂದು ಪೊಲೀಸ್ ಅಲೋ ಮಾಡಿಲ್ಲ. ಅದೇನು ಹೋದ ಸಲ ಫೋಟೋ ಸೆಕ್ಷನ್ ಗಲಾಟೆ ಐತಲ್ಲ, ಅದಕ್ಕೋಸ್ಕರ ಇರ್ಬೋದು. ಮತ್ತೇನೋ ಅನೌನ್ಸ್ಮೆಂಟ್ ಮಾಡ್ದವ್ರೆ, ಹಿಡಿಬಾರ್ದು ಫೋಟೋ, ಇದು ಮೊಬೈಲ್ ಇಟ್ಕೊಂಡ್ಬಿಡ್ತೀವಿ ಅಂತ. ಬಟ್ ಹಿಡಿತಾನೆ ಇರ್ತಾರೆ. ನನಗೂ ಪೊಲೀಸರು ಕೇಳಿದೆ, ಹಿಡಿಬಾರ್ದು ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ, ನೀವು ನೋಡಿ ಕ್ಲೀನಾಗಿ ಫೋಟೋಗ್ರಾಫಲ್ಲಿ ಇಲ್ಲಿ ಸ್ಟುಡಿಯೋ ಮಾಡ್ದಂಗೆ ಮಾಡ್ಕೊಂಡವ್ರಲ್ಲ ಅಂತ. ಎಷ್ಟು ಸಲ ಸಮಯ ಹೇಳೋದು ಅಂತ ಅವ್ರು ಹೇಳಿದ್ರು. ಇನ್ನೊಂದೇನು ಮಾಡೋಕ್ಕಾಗಲ್ಲ, ಕೆಲವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ ಫೋಟೋ ಹಿಡೋದು ಆದಮೇಲೆ. ಯಾವುದೇ ಸನ್ನಿಧಾನ ಒಳ್ಳೆ ಅಕ್ಕಪಕ್ಕ ಫೋಟೋ ಹಿಡಿಯಂಗಿಲ್ಲ ಅಂತ ಅನೌನ್ಸ್ ಮಾಡಿದವ್ರೆ. ಬಟ್ ಅದು ಇನ್ನೂ ಸ್ವಲ್ಪ ದಿವಸ ಹೋಗ್ಬೋದು, ಅದು ಇನ್ನೂ ಒಂದು ಲೈನ್ ಅಪ್ ಬರಬೇಕಂದ್ರೆ. ಮತ್ತೆ ಸ್ವಾಮಿ, ಈಗ 18 ಮೆಟ್ಲು ಹತ್ತದ ಮೇಲೆ ಸರಾಗವಾಗಿ ಆ ಫ್ಲೈಓವರ್ ಮೇಲೆ ಸ್ವಾಮಿಗಳೆಲ್ಲ ಬರ್ಬೋದಾ? ಅಲ್ಲೂ ಏನಾದರೂ ಕ್ಯೂ ಜಾಸ್ತಿ ಇದೆಯಾ? ಎಲ್ಲದು ಮತ್ತೆ ಹತ್ತಿರ ಹೋಗ್ಬೇಕನ್ನೋರು ಈ ಕಡೆ ಫಸ್ಟ್ ಕ್ಯೂವಲ್ಲಿ ನಿಂತ್ಕೊಂತಾನೆ. ಪರವಾಗಿಲ್ಲ, ಸ್ವಾಮಿ ನೋಡಿದ್ರೆ ಸಾಕು ಅನ್ನೋರು ಆ ಕಡೆ ಕ್ಯೂ ಹೋಗ್ತಾರೆ ಸ್ವಾಮಿ. ಅಲ್ಲ, ಇನ್ನೊಂದು ಏನಂದ್ರೆ ಜನ ಸ್ವಾಮಿಗಳು ಹೆಂಗಂದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದೇ ಇಲ್ವಲ್ಲ. ಹಿಂದೆ ನಮ್ಮೊಂದು ಕೋಟ್ಯಾಂತರ ಜನ ಬರ್ತಾವ್ರೆ ಅನ್ನೋದು ತಲೆಯಲ್ಲಿ ಇಟ್ಕೊಳ್ಳೋಣ. ನಂದು ಅಷ್ಟೇ. ಇನ್ನೊಂದು, ನೀವು ಹತ್ತಿರ ನನಗೆ ಗೊತ್ತಿರೋದ್ರೆ ಹತ್ತಿರ ದಿನ ನೋಡೋರು ಅದೇ ಯಪ್ಪ, ದೂರದಿಂದ ನೋಡೋರು ಅಯ್ಯಪ್ಪ. ಏನಂದರೆ ಒಂದು ಮಾನವೀಯತೆಯಾಗಿ ನಮ್ಮ ಹಿಂದೆನೂ ಈ ಸ್ವಾಮಿಗಳಿದ್ದಾರೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಜಾಗ ಬಿಟ್ಟರೆ ಪಾಪ ಅವ್ರಿಗೆ ಬರೋವ್ರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಇಲ್ದಿದ್ರೆ ಏನಾಗುತ್ತೆ, ಬರೀ ನಾವೇ ಮುಂದೆ ಹೋಗ್ಬೇಕಾರೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಂದ್ರೆ ನಮ್ಮ ಸ್ವಾಮಿಗಳಿದ್ದು ಹತ್ತಿರ ಹೋದಾಗ ತಲೆ ಮೇಲೆ ಇಟ್ಕೊಂಡೇ ದರ್ಶನ ಮಾಡುವಾಗ ಏನಾಗುತ್ತೆ, ಹಿಂದೆ ಬರೋರಿಗೆ ಸ್ವಲ್ಪ ಕುಳ್ಳಿಗಿರೋರಿಗೆ ಇಲ್ಲ ಸ್ವಲ್ಪ ಹೈಟ್ ಮುಂದೆ ಅವ್ರು ಬಂದುಬಿಟ್ರೆ ದೇವ್ರು ಕಾಣಿಸಲ್ಲ. ಆ ಪೊಲೀಸ್ ಅವರು ಅವಾಗ ಯಾರು ಏನು ಇಲ್ಲ ಕಾಣಿಸಿಲ್ಲ ಅಂದರೆ ಅದೆಲ್ಲ ಬೈಕ್ ಅಂತ ಹೇಳ್ಬಿಡ್ತಾರೆ. ಬಟ್ ನಿಜವಾಗಿ ಕೆಲವರು ನಿಜ ಹೇಳ್ತಾರೆ, ಇಲ್ಲ ಸ್ವಾಮಿ ಕಾಣಿಸಿಲ್ಲ ಅಂದರೆ, ಕೆಲವರು ಬೇಕಂತ ಇನ್ನೊಂದ್ಸಲ ಹೋಗ್ಬೇಕಂತ ಹೇಳ್ತಾರೆ. ಬಟ್ ನನ್ನ ಒಂದು ಸಜೆಷನ್ ಸ್ವಾಮಿ, ದೇವಸ್ಥಾನ ಬೋರ್ಡ್ ಹತ್ರ ಏನಂದರೆ ಹತ್ತಿರ ಸನ್ನಿಧಾನ ಹತ್ರ ಬಂದಾಗ ದಯವಿಟ್ಟು ಇರುಮುಡಿಯನ್ನು ಭುಜದ ಮೇಲೆ ಇಟ್ಕೊಂಡ್ರೆ ಹಿಂದುಗಡೆ ಇರೋರಾಗಲಿ ಮುಂದುಗಡೆ ಇರೋರಿಗೆ ಸ್ವಲ್ಪ ಕ್ಲೀನಾಗಿ ಕಾಣಿಸುತ್ತೆ ದೇವರು. ಇಲ್ಲಾಂದ್ರೆ ಏನಾಗುತ್ತೆ, ಸುಮ್ಮನೆ ಅವ್ರು ಎಳಿತಾ ಇರ್ತಾರಲ್ಲ ಹೋಗಿ ಅಂತ, ಅವಾಗ ಏನು ಗೊತ್ತಾಗೋ ಅಷ್ಟೇ, ಗೊತ್ತಾಗಿಲ್ಲ ಏನು ಮಾಡೋಕ್ಕಾಗಲ್ಲ. ಮೇಲೆ ಇಟ್ಕೊಂಡಿರ್ತಾರೆ. ಕುಳ್ಳಿಗಿರೋರು ಹಿಂದ್ಗಡೆ ಬಂದವ್ರಿಗೆ ದೇವ್ರು ಕಾಣಿಸಲ್ಲ. ಆ ಕಡೆ ಉದ್ದಕ್ಕಿರೋರು ಮುಂದೆ ಹೋಗ್ಬಿಟ್ರೆ ಅದು ಒಂದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದರಿಂದ ದೇವಸ್ಥಾನ ಬೋರ್ಡ್ ಅವರು ಸ್ವಲ್ಪ ಏನಾದ್ರು ಹತ್ತಿರವಾಗಿ ಏನಾದೊಂದು ಸರ್ವಿಸು ಇರುಮುಡಿಯನ್ನು ಹತ್ತಿರ ದೇವರ ಹತ್ರ ಬಂದಾಗ ಭುಜದ ಮೇಲೆ ಇಟ್ಕೊಳ್ಳೋ ಒಂದು ಕಾರ್ಯಕ್ರಮ ಹೊಸದಾಗಿ ಮಾಡಿದ್ರೆ ಎಲ್ಲರಿಗೂ ಒಂದು ಅನುಕೂಲ ಆಗ್ಬೋದು. ಯಾಕಂದ್ರೆ ಅಲ್ಲಿ ನಿಜವಾಗ್ಲೂ ನೋಡಿದವರು ಸ್ವಾಮಿಗೆ ನೋಡಿಲ್ಲ ಅಂತ ಇನ್ನೊಂದ್ಸಲ ನೋಡಕ್ಕೆ ಹೋಗ್ತಾರೆ. ಇಲ್ಲ ನಿಜ ಕಾಣ್ತಿರೋರ್ಗು ಇನ್ನೊಂದ್ಸಲ ಪೊಲೀಸ್ ನಂಬಲ್ಲ. ಅದೊಂದು ಹೊಸದು ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ವಾಮಿ, ನಿಮ್ಮ ಸಲಹೆ ಅವರು ಸ್ವೀಕರಿಸಲಿ, ನಾವು ಕೂಡ ಪ್ರಾರ್ಥನೆ ಮಾಡೋಣ. ಆದರೆ DDB ಅವ್ರು ಮಾಡಲಿ, ಗೌರ್ಮೆಂಟ್ ಮಾಡಲಿ ಅನ್ನೋಕ್ಕಿಂತ ನಾವು ನಮ್ಮ ಸ್ವಾಮಿಗಳ ಒಂದು ನಾವು ನಮ್ಮಂಗೆ ಇತರರು ಅಂತ ಕರ್ಕೊಂಡು ನಾವೇ ಮಾಡ್ಕೊಳ್ಳೋದು ಅದು. ಅಲ್ಲ, ನೀವು ಹೇಳ್ದಂಗೆ ನಾನು ಸ್ವಲ್ಪ 2-3 ಜನ ಕೇಳಿದೆ, ಸ್ವಾಮಿ ಸ್ವಲ್ಪ ಇರುಮುಡಿ ಭುಜದ ಮೇಲೆ ಇಟ್ಕೊಳ್ಳಿ, ಸ್ವಲ್ಪ ಹಿಂದ್ಗಡೆ ಇರೋರು ಕಾಣಿಸಲ್ಲ ಅಂತ. ಅಲ್ಲಿ ಕೇಳೋ ಪರಿಸ್ಥಿತಿಯಲ್ಲಿ ಯಾರು ಇರಲಿಲ್ಲ. ಯಾಕಂದರೆ ನೀವು ಹೇಳ್ದಂಗೆ ನಾವು ಸ್ವಲ್ಪ ನಮ್ಮ ಪ್ರಯತ್ನ ನಾವು ಮಾಡಬೇಕು, ಆಮೇಲೆ ದೇವ್ರಿಗೆ ಏನು ಮಾಡೋಕ್ಕಾಗಲ್ಲ. ಸ್ವಾಮಿ, ಈಗ ನೀವು ದೊಡ್ಡಪಾದದ ಪ್ರತಿ ಒಂದು ಆ ಹೆಜ್ಜೆಯಲ್ಲೂ ಕೂಡ ಶರಣಘೋಷವನ್ನು ಕೂತ್ಕೊಂಡು ಹೋದ್ರಿ.
ಅದು ಭಗವಂತನಿಗೆ ಕೇಳಿಸ್ಲಿ ಅಂತ ಅಲ್ಲ ಸ್ವಾಮಿ. ಹೌದು ಸ್ವಾಮಿ. ಅಲ್ಲಿ ಆ ಒಂದು ಮಣ್ಣಲ್ಲಿ ನಾವು ಅನುಭವಿಸ್ಬೇಕೇ ಹೊರತು ಆ ಭಗವಂತನ ನಾವು ನಿಜವಾಗ್ಲೂ ನೀವು ಹೇಳ್ದಂಗೆ ಗರ್ಭಗುಡಿಯಲ್ಲಿರೋ ಸ್ವಾಮಿನ ನೋಡಬೇಕು. ಆದರೆ ಆ ಮಣ್ಣಲ್ಲಿ ಕಾಲಿಡೋದೇ ನಮ್ಮ ಪುಣ್ಯ. ಏನಂತೀರಾ ಸ್ವಾಮಿ? ಇನ್ನೊಂದು ಏನಂದ್ರೆ ಪ್ರಕೃತಿಯಲ್ಲೇ ಅಯ್ಯಪ್ಪ ಇರೋದು. ಹ್ಞೂ ಗರ್ಭಗುಡಿಯಲ್ಲಿ ಕುತ್ಕೊಂಡಿದ್ದಾನೆ, ಬಟ್ ಯೇಸುದಾಸ್ ಹಾಡುಗಳಲ್ಲಿ ಇರ್ತಲ್ಲ ಸ್ವಾಮಿ, ನಾನು ಬರ್ತಾನೆ ಅದಕ್ಕೆ ಒಂದು ಸುಮ್ಮನೆ ಯಾರೋ ಒಬ್ಬರೇ ಬರ್ತಾ ಇದ್ದಾಗ ಅಂತ ಒಂದೆರಡು ವಿಡಿಯೋ ಮಾಡಿದೆ, ಹ್ಞೂ ಹಾಡು ಹೇಳ್ಕೊಂಡು. ಯಾಕಂದ್ರೆ ಪ್ರಕೃತಿ ಮಧ್ಯದಲ್ಲಿ ಇರೋದು ಸ್ವಾಮಿ ಅಯ್ಯಪ್ಪ. ಹ್ಞೂ ಹ್ಞೂ ಒಂದು ವಾತಾವರಣ. ಹೌದೌದು. ಈಗ ಹೇಗಿದೆ ಸ್ವಾಮಿ ರಶ್ಶು? ನೀವು ಅಲ್ಲಿ ಪಂಪ ಗಣಪತಿ ಸ್ವಾಮಿಗಳು ನೋಡ್ತಾ ಇದ್ದೀರಲ್ಲ? ಈಗ ನೆನ್ನೆ ಕಂಪೇರ್ ಮಾಡೋದು ಏನು ಅಷ್ಟೊಂದು ಅಷ್ಟೇ ಜನ ಬರ್ತಾರೆ, ಹ್ಞೂ ಹ್ಞೂ ಗೇಟು ಕೊಡ್ತಾವ್ರೆ, ಪಂಪ ಗಣಪತಿ ಹತ್ರ ಕೊಡ್ತಾವ್ರೆ, ಮತ್ತು ಪಂಪದಲ್ಲೂ ಕೊಡ್ತಾವ್ರಂತೆ. ಹ್ಞೂ 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 ಸ್ವಾಮಿ ಶರಣಂ. ಇರೋದ್ರಿಂದ ಸ್ವಲ್ಪ ಜನ ಇದು ಮಾಡ್ತಾರೆ. ಹೌದೌದು. ಇದು 28/12/2024 ಬೆಂಗಳೂರಿನಿಂದ ಹೊರಟು ಈಗ ಶಬರಿಮಲೆ ಸ್ವಾಮಿ ಅಯ್ಯಪ್ಪನನ್ನು ಕಂಡಂತಹ ಹಿರಿಯ ಗುರುಸ್ವಾಮಿಗಳಾದಂಥ ಕೃಷ್ಣಮೂರ್ತಿ ಸ್ವಾಮಿಗಳಿಂದ ನೇರ ಅಭಿಪ್ರಾಯ. ಸ್ವಾಮಿ ಅಯ್ಯಪ್ಪನ ನಾವು ಕಾಣಕ್ಕೆ ಹೋಗ್ತೀವಿ, ಆದರೆ ಅವರು ನಮ್ಮನ್ನು ಕಾಣೋ ಹಾಗೆ ನಾವು ಭಕ್ತಿಪೂರ್ವಕವಾಗಿ ಹೋದರೆ ಅದು ಶ್ರೇಷ್ಠತೆ. ಅಂತಹ ಸಾಧನೆ ನೀವು ಭಕ್ತಿಪೂರ್ವಕ ಸಾಧನೆ ಮಾಡಬೇಕು, ಎಲ್ಲರೂ ಮಾಡಬೇಕು, ನಾನು ಸೇರಿಸಿ ಮಾಡಬೇಕು, ನಾನು ಬೇರೆ ಹೊರತಲ್ಲ. ಅಂತಹ ಒಂದು ಸಾಧನೆಯನ್ನು ಮಾಡಿದಾಗ ನಿಜಕ್ಕೂ ಮಾನವ ಆ ಒಂದು ಆತ್ಮ ಪರಮಾತ್ಮನಲ್ಲಿ ಲೀನ ಆಗುತ್ತೆ ಅನ್ನೋದು ಸತ್ಯ. ಇಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಕೃಷ್ಣಮೂರ್ತಿ ಗುರುಸ್ವಾಮಿಗಳಿಗೆ ತುಂಬ ಧನ್ಯವಾದ ಸ್ವಾಮಿ. ನಮ್ಮ ಇಲ್ಲಿಂದ ಸನ್ನಿಧಾನದಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮುಂದಿನ ವರ್ಷ ಎಲ್ಲರೂ ಮಂಡಲ ವ್ರತ ಮಾಡಿ ಅಯ್ಯಪ್ಪನ ನೋಡುವಂತಹ ಒಂದು ಅವಕಾಶ ಸಿಗಲಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಂ ಅಯ್ಯಪ್ಪ. ಸ್ವಾಮಿ ಶರಣಂ. ಇದು ಆ ಸ್ವಾಮಿ ಅಯ್ಯಪ್ಪನೇ ಇವ್ರ ಬಾಯಿಂದ ಈ 2024 ಕ್ಯಾಲೆಂಡರ್ ವರ್ಷ ಕಳೆದೋಯ್ತು. ಮುಂದಿನ ವರ್ಷವಾದರೂ ಸ್ವಾಮಿಗಳು ಮಂಡಲ ವ್ರತ ಮಾಡಿ ಅದರ ಆನಂದ ಅನುಭವಿಸಿ ಅಂತ ಆ ಭಗವಂತ ಸೂಚನೆ ಕೊಡ್ತಾ ಇದ್ದಾರೆ ಸ್ವಾಮಿ. ಅದನ್ನು ಕೇಳೋದು ಸ್ವೀಕರಿಸೋದು ನಿಮಗೆ ಬಿಟ್ಟ ವಿಚಾರ. ಹೇಳೋದನ್ನು ಮಾತ್ರ ನಾವು ಮುಂದುವರ್ಸ್ಕೊಂಡು ಹೋಗ್ತಾನೆ ಇರ್ತೀವಿ. ತುಂಬ ತುಂಬ ಧನ್ಯವಾದ ಸ್ವಾಮಿ. ಸ್ವಾಮಿ ಶರಣಂ. ನನಗಿಂತ ಕಿರಿಯವನು ಯಾರೂ ಇಲ್ಲ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ.